ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು ಪುಟ ಸಂಖ್ಯೆ 113ರಲ್ಲಿ ಇರುವಂತಹ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆ 7ರ ಉತ್ತರವನ್ನು ಕಂಡುಹಿಡಿಯೋಣ. ಪ್ರಶ್ನೆ 7. ಕೇಸ್ ಒಂದು ಚೌಕ UVWX ಬಿಂದುಗಳು ಚೌಕದ ಬಾಹುಗಳ ಮಧ್ಯಬಿಂದುಗಳಾಗಿವೆ. UVWX ಒಂದು ಯಾವ ರೀತಿಯ ಚತುರ್ಭುಜ ಅಂತ ಹೇಳಿ ಮೊದಲಿಗೆ ನಾವು ಇದನ್ನ ಕಂಡುಹಿಡಿಯುವ. ಸೊ ನೀವೀಗ ಇಲ್ಲಿ ಕೊಟ್ಟಿರುವಂತ ಮೊದಲನೇ ಚಿತ್ರವನ್ನ ಗಮನಿಸಿ. ಈ ಮೊದಲ ಚಿತ್ರದಲ್ಲಿ ನಮ್ಗೆ ಒಂದು ಚೌಕವನ್ನ ಕೊಟ್ಟಿದ್ದಾರೆ. ಆ ಚೌಕದ ಹೆಸರು ಕೇಸ್ ಅಂದ್ರೆ CASE. ನಂತರ ಆ ಚೌಕದ ಬಾಹುಗಳು ಏನಿದೆ, ಆ ಪ್ರತಿ ಬಾಹುಗಳನ್ನು ತೆಗೆದುಕೊಂಡು ಈ ರೀತಿಯಲ್ಲಿ ಈ ಬಾಹು ಈಗ AC ಬಾಹುವಿನ ಮಧ್ಯಬಿಂದು U ಆಗಿದೆ, ಹಾಗೆ AS ಬಾಹುವಿನ ಮಧ್ಯಬಿಂದು X, ES ಬಾಹುವಿನ ಮಧ್ಯಬಿಂದು W ಮತ್ತೆ CE ಬಾಹುವಿನ ಮಧ್ಯಬಿಂದು V. ಈ ಎಲ್ಲಾ ಮಧ್ಯಬಿಂದುಗಳನ್ನು ಜೋಡಿಸಿದಾಗ ನಮ್ಗೆ ಇಲ್ಲಿ ಇನ್ನೊಂದು ಆಕೃತಿ ಸಿಗ್ತಾ ಇದೆ. ಆ ಆಕೃತಿಯ ಹೆಸರನ್ನ UVWX ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಳಗೆ ಇರುವಂತ ಈ ಆಕೃತಿ ಇದು ಯಾವ ರೀತಿಯ ಆಕೃತಿಯಾಗಿದೆ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಇಲ್ಲಿ ಈ ಆಕೃತಿಯನ್ನ ನೋಡಿದಾಗ ನಾವಿಲ್ಲಿ ಇದು ವಜ್ರಾಕೃತಿ ಆಗಿರ್ಬೋದು, ಚೌಕ ಆಗಿರ್ಬೋದು. ಸೊ ಯಾವ ರೀತಿಯ ಆಕೃತಿ ಅಂತ ನಾವು ಕಂಡುಹಿಡಿಬೇಕು. ಅದನ್ನ ಕಂಡುಹಿಡಿಯಲಿಕ್ಕೆ ಮೊದಲಿಗೆ ಈ ಒಳಗೆ ಇರುವಂತ ಆಕೃತಿಯ ಗುಣಲಕ್ಷಣವನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಅದಕ್ಕೋಸ್ಕರ ನಾವು ಮೊದಲಿಗೆ ಈ ಒಳಗೆ ಇರುವಂತ ಆಕೃತಿಯ ಕೋನಗಳು ಯಾವ ರೀತಿಯಲ್ಲಿ ಇರ್ತದೆ, ಹಾಗೆ ಬಾಹುಗಳು ಯಾವ ರೀತಿಯಲ್ಲಿ ಇರ್ತದೆ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಇದು ಯಾವ ಆಕೃತಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಮೊದಲಿಗೆ ನಾನಿಲ್ಲಿ 2 ತ್ರಿಭುಜಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಈ 2 ತ್ರಿಭುಜಗಳನ್ನು ತೆಗೆದುಕೊಂಡು ನಾವು ಈ ಒಳಗಿರುವಂತ ಆಕೃತಿಯ ಬಾಹುಗಳ ಬಗ್ಗೆ ಏನು ನಮಗೆ ಸಿಗ್ತದೆ ಅಂತ ನೋಡುವ. ಸೊ ಮೊದಲಿಗೆ ನಾನಿಲ್ಲಿ ತೆಗೆದುಕೊಳ್ಳುವಂತ ತ್ರಿಭುಜ UCV. ಸೊ ಈ ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೇನೆ. ಚಿತ್ರವನ್ನು ಗಮನಿಸಿ. UCV. ಹಾಗೆ ಇನ್ನೊಂದು ತ್ರಿಭುಜ UAX. ಸೊ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ತೆಗೆದುಕೊಂಡಿರುವಂತಹ ತ್ರಿಭುಜ UAX. ಸೊ ಈ 2 ತ್ರಿಭುಜಗಳನ್ನು ತೆಗೆದುಕೊಂಡು ಈ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಮೊದಲಿಗೆ ನಾನಿಲ್ಲಿ ಪ್ರೂವ್ ಮಾಡ್ತೇನೆ. ಸೊ ನೋಡುವ ಇಲ್ಲಿ ಯಾವ ರೀತಿಯಲ್ಲಿ ನಮಗೆ ಸಿಗ್ತದೆ ಅಂತ ಹೇಳಿ. ಸೊ ತ್ರಿಭುಜ UCV ಮತ್ತು ತ್ರಿಭುಜ UAX. ಸೊ ಇಲ್ಲಿ 2 ತ್ರಿಭುಜದಲ್ಲಿ ಸಮವಾಗಿರುವಂತ ಭಾಗಗಳನ್ನು ನಾವೀಗ ಬರೀಬೇಕು. ಸೊ ನೀವಿಲ್ಲಿ ಈ ಚಿತ್ರವನ್ನ ಗಮನಿಸಿದ್ರೆ ನಾವಿಲ್ಲಿ ನೋಡಿದ್ದೇವೆ, ಇಲ್ಲಿ UV ಹಾಗೆ WX ಎನ್ನುವಂಥದ್ದು ಮಧ್ಯಬಿಂದುಗಳು, ಹಾಗೆ ಹೊರಗಿನ ಆಕೃತಿ ಒಂದು ಚೌಕವಾಗಿದೆ. ಚೌಕದ ಬಾಹುಗಳು ಯಾವಾಗಲೂ ಸಮವಾಗಿರ್ತದೆ. ಹಾಗೆ U ಎನ್ನುವಂಥದ್ದು ಮಧ್ಯಬಿಂದು ಆಗಿರೋದ್ರಿಂದ ಈ ಭಾಗ ಇದಕ್ಕೆ ಸಮವಾಗಿರ್ತದೆ, ಹಾಗೆ ಈ ಭಾಗ ಇದಕ್ಕೆ ಸಮವಾಗಿರ್ತದೆ, ಈ ಭಾಗ ಇಲ್ಲಿ ಸಮವಾಗಿರ್ತದೆ. ಎಲ್ಲಾ ಭಾಗಗಳು ಒಂದಕ್ಕೊಂದು ಸಮವಾಗಿರ್ತದೆ. ಸೊ ಈಗ ನಾವು 2 ತ್ರಿಭುಜವನ್ನು ತೆಗೆದುಕೊಂಡಿದ್ದೇವೆ. ಈ 2 ತ್ರಿಭುಜವನ್ನು ನೀವು ಗಮನಿಸಿದ್ರೆ ಇಲ್ಲಿ ಹೊರಗಿನ ಆಕೃತಿ ಚೌಕ ಆಗಿರೋದ್ರಿಂದ ಆ ಆಕೃತಿಯ ಕೋನಗಳು ಏನಾಗಿರ್ತದೆ, 90 ಡಿಗ್ರಿ ಆಗಿರ್ತದೆ. ಅಂದ್ರೆ ಇಲ್ಲಿರುವಂತ ಈ ಕೋನ C 90 ಡಿಗ್ರಿ ಆಗಿದೆ, ಹಾಗೆ ಈ ಕೋನ ಏನಾಗಿದೆ ಇದು ಕೂಡ 90 ಡಿಗ್ರಿ ಆಗಿದೆ. ಆದ್ರಿಂದ ನಾವು ಇಲ್ಲಿ ಹೇಳ್ಬೋದು ಒಂದು ಭಾಗ ಸಮವಾಗಿದೆ ಅಂತ ಹೇಳ್ಬೋದು. ಯಾವ ಭಾಗ ಅಂದ್ರೆ UCV ತ್ರಿಭುಜದಲ್ಲಿ ಕೋನ C is equal to UAX ತ್ರಿಭುಜದ ಕೋನ A, ಇವೆರಡು ಸಮ ಅಂತ ಹೇಳ್ಬೋದು. ಯಾಕೆಂದ್ರೆ ಇವುಗಳು 90 ಡಿಗ್ರಿ ಆಗಿದೆ. ನೀವು ಕಾರಣವಾಗಿ ಚೌಕದ ಕೋನಗಳು ಅಂತ ಬರೀಬಹುದು. ನೆಕ್ಸ್ಟ್ ನಾವಿಲ್ಲಿ ನೋಡಿದ್ದೇವೆ UVXW ಏನಾಗಿದೆ, ಇವುಗಳು ಮಧ್ಯಬಿಂದುಗಳಾಗಿವೆ. ಹಾಗಾಗಿ ಇಲ್ಲಿ ಇರುವಂತ ಬಾಹುಗಳು ಕೂಡ ಸಮವಾಗಿದೆ. ಇಲ್ಲಿ ಈಗ ನೀವು UCV ತ್ರಿಭುಜವನ್ನ ತೆಗೆದುಕೊಂಡ್ರೆ ಈ UCV ತ್ರಿಭುಜದ CU ಎನ್ನುವಂತ ಬಾಹು ಏನಿದೆ, CU ಎನ್ನುವಂತ ಬಾಹು ಇಲ್ಲಿ UAX ತ್ರಿಭುಜದ ಬಾಹು ಆಗಿರುವಂತ UA ಬಾಹುವಿಗೆ ಸಮವಾಗಿದೆ. ಸೊ ಅದನ್ನ ನೆಕ್ಸ್ಟ್ ಪಾಯಿಂಟ್ ಆಗಿ ಬರೀಬಹುದು. ಸೊ CU is equal to ಏನಾಗಿದೆ, UA ಆಗಿದೆ. ಹಾಗೆ CV is equal to ಏನಾಗಿದೆ, AX ಆಗಿದೆ. ಸೊ CV is equal to AX ಆಗಿದೆ. ಸೊ ಇದಕ್ಕೆ ರೀಸನ್ ಎಂತ ಅಂದ್ರೆ ಚೌಕದ ಮಧ್ಯಬಿಂದುಗಳಾಗಿವೆ. UVWX ಗಳು ಚೌಕದ ಮಧ್ಯಬಿಂದುಗಳು, ಹಾಗಾಗಿ ಇವೆರಡು ಸಮ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಈಗ ನಾವು ಯಾವುದೆಲ್ಲ ಸಮ ಅಂತ ತೋರಿಸಿದ್ದೇವೆ, ಒಂದು ಕೋನ ಸಮ ಅಂತ ತೋರಿಸಿದ್ದೇವೆ. ನೆಕ್ಸ್ಟ್ 2 ಬಾಹುಗಳು ಸಮ ಅಂತ ತೋರಿಸಿದ್ದೇವೆ.
ಸೊ ಇಲ್ಲಿ ಕೋನ 90 ಡಿಗ್ರಿ ನಾವು ತೋರಿಸಿರುವಂತ ಎರಡು ಬಾಹುಗಳ ಮಧ್ಯ ಇದೆ. ಹಾಗೆ ಇಲ್ಲಿರುವಂತ ಕೋನ 90 ಡಿಗ್ರಿ ಈ ಎರಡು ಬಾಹುಗಳ ಮಧ್ಯ ಇದೆ. ಅಂದ್ರೆ ನಾವು ಯಾವ ಸರ್ವಸಮ್ಮತೆ ನಿಯಮವನ್ನು ಉಪಯೋಗಿಸಬಹುದು? ಬಾಕೋಬ ಸರ್ವಸಮ್ಮತೆ ನಿಯಮ ಅಥವಾ SAS ಸರ್ವಸಮ್ಮತೆ ನಿಯಮದ ಪ್ರಕಾರ ನಾವಿಲ್ಲಿ ಹೇಳ್ಬೋದು UCV ತ್ರಿಭುಜವು ಸರ್ವಸಮವಾಗಿದೆ UAX ತ್ರಿಭುಜಕ್ಕೆ ಅಂತ ಹೇಳಿ. ಇದಕ್ಕೆ ಕಾರಣ ನೀವಿಲ್ಲಿ ಬರೀಬಹುದು ಬಾಕೋಬ ನಿಬಂಧನೆ ಅಥವಾ SAS ನಿಬಂಧನೆ. ಸೊ ಈಗ ಸರ್ವಸಮ ಆಗಿದೆ ಅಂತ ಹೇಳಿದ್ರೆ ಏನರ್ಥ? ಅವುಗಳ ಭಾಗಗಳು, ಅನುರೂಪ ಭಾಗಗಳು ಕೂಡ ಸರ್ವಸಮವಾಗಿರ್ತದೆ CPCTಯ ಪ್ರಕಾರ, ಅಥವಾ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅದರ ಪ್ರಕಾರ ನಾವೀಗ ಅದರ ಉಳಿದ ಭಾಗಗಳು ಕೂಡ ಸಮವಾಗಿರ್ತದೆ ಅಂತ ಹೇಳ್ಬೋದು. ಅಂದ್ರೆ ನಾವಿಲ್ಲಿ ಈಗ ಚಿತ್ರವನ್ನ ಗಮನಿಸಿ, ಈ ಭಾಗ UV ಎನ್ನುವಂತಹ ಭಾಗ ಯಾವುದಕ್ಕೆ ಸಮವಾಗಿದೆ? UXಗೆ ಸಮವಾಗಿದೆ ಅಂತ ಬರೀಬಹುದು. ಸೊ ಆದ್ರಿಂದ ನಾನಿಲ್ಲಿ ಬರೀತಾ ಇದ್ದೇನೆ UV ಎನ್ನುವಂತಹ ಭಾಗ UV ಎನ್ನುವಂತಹ ಭಾಗ ಯಾವುದಕ್ಕೆ ಸಮವಾಗಿದೆ? UXಗೆ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದಕ್ಕೆ ರೀಸನ್ ಏನಂದ್ರೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು, ಅಥವಾ ಇಂಗ್ಲಿಷ್ನಲ್ಲಿ ನೀವು CPCT ಅಂತ ಬರೀಬಹುದು. ನೆಕ್ಸ್ಟ್ ಈಗ ನಾವು ಇಲ್ಲಿ ಈ ಭಾಗ ಯಾವುದಕ್ಕೆ ಸಮವಾಗಿದೆ? UV ಎನ್ನುವಂಥದ್ದು UXಗೆ ಸಮ ಅಂತ ತೋರಿಸಿದ್ದೇವೆ. ಅದೇ ರೀತಿ ನೀವು ಬೇರೆ ಬೇರೆ ತ್ರಿಭುಜಗಳನ್ನು ತೆಗೆದುಕೊಂಡ್ರೆ, ಈಗ ಈ ತ್ರಿಭುಜ ಮತ್ತೆ ಈ ತ್ರಿಭುಜವನ್ನು ತೆಗೆದುಕೊಂಡ್ರೆ ಈ ಭಾಗ ಇದಕ್ಕೆ ಸಮವಾಗಿದೆ ಅಂತ ತೋರಿಸ್ಬೋದು. ಹಾಗೆ ಈ ತ್ರಿಭುಜ ಮತ್ತೆ ಈ ತ್ರಿಭುಜವನ್ನು ತೆಗೆದುಕೊಂಡ್ರೆ ಈ ಭಾಗ ಇದಕ್ಕೆ ಸಮವಾಗಿದೆ ಅಂತ ತೋರಿಸ್ಬೋದು. ಸೊ ಅದೆಲ್ಲವನ್ನ ನಾವಿಲ್ಲಿ ಮಾಡ್ತಾ ಇಲ್ಲ, ನಾವಿಲ್ಲಿ ನೇರವಾಗಿ ಬರೀಬಹುದು. ಅದೇ ರೀತಿ ಯಾವುದೆಲ್ಲ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. UV = UX ಆಗಿದೆ. ಹಾಗೆ UV = VW ಆಗಿದೆ. VW ಯಾವುದಕ್ಕೆ ಸಮ ಅಂತ ತೋರಿಸ್ಬೋದು? WXಗೆ ಸಮ ಅಂತ ತೋರಿಸ್ಬೋದು. ಹಾಗೆ WX ಎನ್ನುವಂಥದ್ದು ಯಾವುದಕ್ಕೆ ಸಮ? WVಗೆ ಸಮ ಅಂತ ಹೇಳ್ಬೋದು. ಸೊ ಈಗ ಇದನ್ನ ಇಲ್ಲಿ ಇರುವಂತ ಈ ಭಾಗವನ್ನ ಸಮೀಕರಣ 1, ಇದನ್ನ 2, ಹಾಗೆ ಇದನ್ನ 3, ಹಾಗೆ ಇದನ್ನ 4 ಅಂತ ತೆಗೆದುಕೊಂಡ್ರೆ ನಾವು 1, 2, 3, 4ರಿಂದ ಏನು ಹೇಳ್ಬೋದು? ನಾವಿಲ್ಲಿ ಹೇಳ್ಬೋದು ಇದೆಲ್ಲಾ ಭಾಗಗಳು, ಈ ಚಿತ್ರದಲ್ಲಿ ಇರುವಂತಹ ಒಳಗಿನ ಚತುರ್ಭುಜದ ಎಲ್ಲಾ ಬಾಹುಗಳು ಒಂದಕ್ಕೊಂದು ಸಮವಾಗಿದೆ ಅಂತ ಹೇಳ್ಬೋದು. ಸೊ 1, 2, 3 ಮತ್ತು 4ರಿಂದ, ಸಮೀಕರಣ 1, 2, 3 ಮತ್ತೆ 4ರಿಂದ ನಾವಿಲ್ಲಿ ಹೇಳ್ಬೋದು ಯಾವುದೆಲ್ಲ ಸಮವಾಗಿದೆ? UV ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ? UXಗೆ ಸಮವಾಗಿದೆ. UX ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ? ನೆಕ್ಸ್ಟ್ ಇಲ್ಲಿರುವಂತ ಇನ್ನೊಂದು ಭಾಗ ಅದು WXಗೆ ಸಮವಾಗಿದೆ. ಹಾಗೆ WX ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ? VW ಅಥವಾ WVಗೆ ಸಮವಾಗಿದೆ. ಸೊ ಈಗ ನಾವು ಈ ಒಳಗಿನ ಚತುರ್ಭುಜದ ಎಲ್ಲಾ ಬಾಹುಗಳು ಸಮವಾಗಿದೆ ಅಂತ ತೋರಿಸಿದ್ದೇವೆ. ಸೊ ಎಲ್ಲಾ ಬಾಹುಗಳು ಸಮ ಅಂತ ಹೇಳಿದ್ರೆ ಅದು ಯಾವ ರೀತಿಯ ಚತುರ್ಭುಜ ಆಗಿರ್ಬೋದು? ಅದು ವಜ್ರಾಕೃತಿ ಆಗಿರ್ಬೋದು ಅಥವಾ ಚೌಕವಾಗಿರ್ಬೋದು. ನಾವು ಅದು ಸ್ಪೆಸಿಫಿಕ್ ಆಗಿ ಚೌಕ ಅಥವಾ ವಜ್ರಾಕೃತಿ ಅಂತ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದು ಗೊತ್ತಾಗಬೇಕಾದ್ರೆ ನಮಗೆ ಅಲ್ಲಿರುವಂತ ಒಳಗಿನ ಕೋನಗಳು ಗೊತ್ತಾಗಬೇಕು. ಸೊ ಕೋನಗಳು ಒಂದು ವೇಳೆ 90 ಡಿಗ್ರಿ ಇದ್ರೆ ಆಗ ನಾವು ಅದನ್ನ ಚೌಕ ಅಂತ ಹೇಳ್ಬೋದು. ಇಲ್ಲದಿದ್ರೆ ಕೇವಲ ಬಾಹುಗಳನ್ನ ನೋಡಿಕೊಂಡು ಅದು ಯಾವ ಆಕೃತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಎಲ್ಲಾ ಬಾಹುಗಳು ಸಮವಾಗಿರೋದ್ರಿಂದ ನಾವಿಲ್ಲಿ ಹೇಳ್ಬೋದು ಇಲ್ಲಿ ಒಳಗೆ ಇರುವಂತ ಚತುರ್ಭುಜವು ಚೌಕವಾಗಿರ್ಬೋದು ಅಥವಾ ಪತಂಗವಾಗಿರ್ಬೋದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವೀಗ ಏನ್ ಮಾಡ್ಬೇಕಂದ್ರೆ ಆಂಗಲ್ಸ್ ಗಳನ್ನ ಕಂಡುಹಿಡಿಬೇಕು. ಅಂದ್ರೆ ಇಲ್ಲಿರುವಂತ ಆಂಗಲ್ಸ್, ಇಲ್ಲಿರುವಂತ ಕೋನಗಳನ್ನ ಕಂಡುಹಿಡಿಬೇಕು, ಈ ಒಳಗಿನ ಚತುರ್ಭುಜದಲ್ಲಿ ಇರುವಂತ ಕೋನಗಳನ್ನ. ಸೊ ಈಗ ನೀವು ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಆಗಿದೆ ಅಂತ ತೋರಿಸಿದ್ರೆ ಆಗ ನಾವು ಇಲ್ಲಿ ಒಳಗಿನ ಆಕೃತಿ ಚೌಕ ಅಂತ ಹೇಳ್ಬೋದು. ಯಾಕೆಂದ್ರೆ ಚೌಕದ ಕೋನಗಳು ಏನಾಗಿರ್ತವೆ? 90 ಡಿಗ್ರಿ ಆಗಿರ್ತದೆ. ಸೊ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿದೆ ಅಂತ ನೀವು ತೋರಿಸುವ ಅಗತ್ಯ ಇಲ್ಲ. ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಅಂತ ಪ್ರೂವ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ನಾನು ಈ ಚಿತ್ರವನ್ನ ಇಲ್ಲಿ ಮಾಡಿದ್ದೇನೆ. ಸೊ ನಾವೀಗ ಕೋನಗಳ ಬಗ್ಗೆ ನೋಡುವ, ಯಾವ ರೀತಿಯ ಕೋನಗಳು ನಮ್ಗೆ ಇಲ್ಲಿ ಸಿಗ್ತದೆ ಅಂತ ಹೇಳಿ UVXW ಆಕೃತಿಯ ಒಳಗಡೆ. ಸೊ ಇಲ್ಲಿ ಈಗ ನೀವು ಗಮನಿಸಿದ್ರೆ ಒಂದು ತ್ರಿಭುಜವನ್ನ ತೆಗೆದುಕೊಳ್ಳುವ. ಸೊ ನಾವು ಈ ಕೋನವನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಒಂದು ತ್ರಿಭುಜವನ್ನ ತೆಗೆದುಕೊಳ್ಳುವ. ಸೊ ಮೊದಲಿಗೆ ನಾನಿಲ್ಲಿ ತೆಗೆದುಕೊಳ್ತಾ ಇರುವಂತ ತ್ರಿಭುಜ UCV.
ಸೊ ಯು ಸಿ ವಿ ತ್ರಿಭುಜವನ್ನು ತೆಗೆದುಕೊಳ್ತೇನೆ. ಯಾಕೆಂದ್ರೆ ಈ ಕೋನವನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ ಮೊದಲಿಗೆ ಇಲ್ಲಿರುವಂಥ ಈ ಕೋನ ಗೊತ್ತಿರಬೇಕು, ಹಾಗೆ ಇಲ್ಲಿರುವಂಥ ಈ ಕೋನ ಗೊತ್ತಿರಬೇಕು. ಆದ್ರಿಂದ ಮೊದಲಿಗೆ ತ್ರಿಭುಜ ಯು ಸಿ ಅನ್ನ ತೆಗೆದುಕೊಳ್ತೇನೆ. ಸೊ ತ್ರಿಭುಜ ಯು ಸಿ ವಿ ನಲ್ಲಿ ನಾವೀಗ ಇಲ್ಲಿರುವಂಥ ಕೋನ ಯು ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೀವು ಗಮನಿಸಿದ್ರೆ ಈ ತ್ರಿಭುಜದಲ್ಲಿ ಯು ಸಿ ವಿ ನಲ್ಲಿ ಎರಡು ಬಾಹುಗಳು ಸಮವಾಗಿದೆ. ಯಾವುದೆಲ್ಲ? ಸಿ ವಿ ಎನ್ನುವಂತಹ ಬಾವು, ಸಿ ವಿ ಎನ್ನುವಂತಹ ಬಾವು ಯಾವುದಕ್ಕೆ ಸಮವಾಗಿದೆ? ಸಿ ಯುಗೆ ಸಮವಾಗಿದೆ. ಯಾಕೆಂದ್ರೆ ನಾವು ಅಲ್ಲಿ ನೋಡಿದ್ದೇವೆ, ಇದು ಯು ಎನ್ನುವಂಥದ್ದು ಮಧ್ಯಬಿಂದು, ಹಾಗೆ ವಿ ಎನ್ನುವಂಥದ್ದು ಮಧ್ಯಬಿಂದು. ಹಾಗಾಗಿ ಸಿ ವಿ ಇಸ್ ಈಕ್ವಲ್ ಟು ಸಿ ಯು ಆಗಿದೆ. ಈಗ ಸಮಬಾಹುಗಳಿಗೆ ಅಭಿಮುಖವಾಗಿರುವಂತಹ ಕೋನಗಳು ಯಾವಾಗಲೂ ಏನಾಗಿರ್ತದೆ? ಸಮವಾಗಿರ್ತದೆ ಅಂತ ನಮಗೆ ಗೊತ್ತಿದೆ. ಆದ್ರಿಂದ ನಾವೇನು ಹೇಳ್ಬೋದು, ಇಲ್ಲಿ ಕೋನ ಸಿ ವಿ ಯು, ಸಿ ವಿ ಯು, ಸೊ ಚಿತ್ರವನ್ನ ಗಮನಿಸ್ತಾ ನೀವು ಇದನ್ನು ಬರೀಬೇಕು. ಸಿ ವಿ ಯು ಇಸ್ ಈಕ್ವಲ್ ಟು ಯಾವುದಕ್ಕೆ ಸಮವಾಗಿರ್ತದೆ? ಕೋನ ಸಿ ಯು ವಿಗೆ ಸಮವಾಗಿರ್ತದೆ. ಯಾಕೆ? ಇದಕ್ಕೆ ರೀಸನ್ ಏನು ಅಂತ ಬರೀಬೇಕು. ಸಮಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು. ಸೊ ಸಮಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು ಯಾವಾಗಲೂ ಸಮವಾಗಿರ್ತದೆ. ಸೊ ಅಭಿಮುಖವಾಗಿರುವ ಕೋನಗಳು ಅಂತ ರೀಸನ್ ಬರೀರಿ. ನೆಕ್ಸ್ಟ್, ಈಗ ಎರಡು ಕೋನಗಳು ಸಮವಾಗಿದೆ ಅಂತ ನಮಗೆ ಗೊತ್ತಿದೆ. ಈಗ ತ್ರಿಭುಜದ ಮೂರೂ ಕೋನಗಳ ಮೊತ್ತ ಯಾವಾಗಲೂ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಆದ್ರಿಂದ ನಾನೀಗ ಅದನ್ನು ಬರೀತಾ ಇದ್ದೇನೆ. ಕೋನ ಸಿ ವಿ ಯು ಪ್ಲಸ್ ಕೋನ ಕೋನ ಸಿ ಅಂದ್ರೆ ಯಾವುದು? ಇಲ್ಲಿರುವಂತ ಹೊರಗಿನ ಚತುರ್ಭುಜದ ಕೋನ ಆಗ್ತದೆ, ಅಂದ್ರೆ ಹೊರಗಿನ ಚೌಕದ ಕೋನ. ಸೊ ಕೋನ ಸಿ ಪ್ಲಸ್ ಇದನ್ನ ನೇರವಾಗಿ ಸಿ ಅಂತ ಬರೀಬಹುದು, ಅಥವಾ ನೀವು ಕೋನ ಯು ಸಿ ವಿ ಅಂತ ಕೂಡ ಬರೀಬಹುದು, ಹೇಗೆ ಕೂಡ ಬರೀಬಹುದು. ನೆಕ್ಸ್ಟ್ ಕೋನ ಸಿ ಯು ವಿ ಇದು ಎಷ್ಟಾಗಿದೆ? 180 ಡಿಗ್ರಿ ಆಗಿದೆ. ಇದಕ್ಕೆ ರೀಸನ್ ಏನಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ ಅಂತ ಬರೀಬೇಕು. ತ್ರಿಭುಜದ ಒಳಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಆಗಿರ್ತದೆ. ಸೊ ಅದನ್ನ ರೀಸನ್ ಅಂತ ಬರೀಬಹುದು. ನೆಕ್ಸ್ಟ್, ಇಲ್ಲಿ ನಾವು ಮೇಲ್ಗಡೆ ತೋರಿಸಿದ್ದೇವೆ ಕೋನ ಸಿ ಯು ವಿ ಯಾವುದಕ್ಕೆ ಸಮವಾಗಿದೆ? ಕೋನ ಸಿ ಯು ವಿಗೆ ಸಮವಾಗಿದೆ. ಹಾಗಾಗಿ ಇದರ ಜಾಗದಲ್ಲಿ ಸಿ ವಿ ಯು ನ ಜಾಗದಲ್ಲಿ ಸಿ ಯು ವಿ ಅಂತ ಬರೀತೇನೆ. ನೆಕ್ಸ್ಟ್ ಕೋನ ಸಿ ಪ್ಲಸ್ ಕೋನ ಸಿ ಎಷ್ಟು? ಕೋನ ಸಿ ನಮಗೆ ಮೊದಲೇ ಗೊತ್ತಿದೆ ಎಷ್ಟು? ಕೋನ ಸಿ 90 ಡಿಗ್ರಿ ಅಂತ ಗೊತ್ತಿದೆ, ಯಾಕೆಂದ್ರೆ ಹೊರಗಿನ ಆಕೃತಿ ಚೌಕಾಗಿದೆ. ಸೊ 90 ಡಿಗ್ರಿ ಪ್ಲಸ್ ಕೋನ ಸಿ ಯು ವಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲಿ ಸಿ ಯು ವಿ ಎರಡು ಸಲ ಇದೆ. ಸೊ 2 ಸಿ ಯು ವಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ. ಸೊ ಮೈನಸ್ 90 ಡಿಗ್ರಿ ಅಂದ್ರೆ ಇಲ್ಲಿ ನಮಗೆ ಉತ್ತರ 2 ಸಿ ಯು ವಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಸಿಗ್ತದೆ. ಹಾಗೆ ಸಿ ಯು ವಿ ಇಸ್ ಈಕ್ವಲ್ ಟು 90 ಡಿಗ್ರಿ ಭಾಗಿಸು 2 ಅಂದ್ರೆ 45 ಡಿಗ್ರಿ ಅಂತ ಸಿಗ್ತದೆ. ಈಗ ಸಿ ಯು ವಿ 45 ಡಿಗ್ರಿ ಆದ್ರೆ ಇದು ಯಾವುದಕ್ಕೆ ಸಮವಾಗಿದೆ? ಸಿ ವಿ ಯುಗೆ ಸಮವಾಗಿದೆ. ಹಾಗಾಗಿ ಸಿ ವಿ ಯು ಕೂಡ ಎಷ್ಟು ಅಂತ ಹೇಳ್ಬೋದು? 45 ಡಿಗ್ರಿ ಅಂತ ಹೇಳ್ಬೋದು. ಸೊ ನೀವೀಗ ಇಲ್ಲಿ ಒಳಗಡೆ ಚಿತ್ರವನ್ನ ಗಮನಿಸಿದ್ರೆ ನಮಗೆ ಎರಡು ಕೋನಗಳು ಸಿಕ್ಕಿದೆ. ಒಂದು ಕೋನ ಯಾವುದು? ಕೋನ ಸಿ ವಿ ಯು ಇದು ಎಷ್ಟಾಗಿದೆ? 45 ಡಿಗ್ರಿ ಅಂತ ಸಿಕ್ಕಿದೆ. ಹಾಗೆ ಇನ್ನೊಂದು ಕೋನ ಯಾವುದು? ಕೋನ ಸಿ ಯು ವಿ ಇದು ಕೂಡ ಎಷ್ಟು? 45 ಡಿಗ್ರಿ ಅಂತ ಸಿಕ್ಕಿದೆ. ನೆಕ್ಸ್ಟ್ ನಾವೇನ್ ಮಾಡಬೇಕು? ಇನ್ನೊಂದು ತ್ರಿಭುಜವನ್ನ ತೆಗೆದುಕೊಳ್ಬೇಕು. ತ್ರಿಭುಜ ಈಗ ನೆಕ್ಸ್ಟ್ ತೆಗೆದುಕೊಳ್ಳುವಂತಹ ತ್ರಿಭುಜ ಯು ಎ ಎಕ್ಸ್. ಈ ತ್ರಿಭುಜದಲ್ಲೂ ಕೂಡ ಎರಡು ಕೋನಗಳನ್ನು ನಾವು ಕಂಡುಹಿಡಿಬೇಕಂದ್ರೆ ಇಲ್ಲಿರುವಂತ ಈ ಕೋನವನ್ನ ಕಂಡುಹಿಡಿಬೇಕು. ಸೊ ಅದನ್ನ ನಾನು ಈಗ ಈ ಬದಿಯಲ್ಲಿ ಮಾಡ್ತಾ ಇದ್ದೇನೆ. ಸೊ ತ್ರಿಭುಜ ಯು ಎ ಎಕ್ಸ್ ನಲ್ಲಿ ಇದೇ ವಿಧಾನ, ಮೇಲ್ಗಡೆ ಉಪಯೋಗಿಸಿರುವಂತ ವಿಧಾನವನ್ನ ಉಪಯೋಗಿಸುವುದು. ಸೊ ಬಾಹು ಯು ಎ ಇಸ್ ಈಕ್ವಲ್ ಟು ಏನಾಗಿದೆ? ಎ ಎಕ್ಸ್ ಆಗಿದೆ. ಹಾಗಾಗಿ ನಾವೇನ್ ಹೇಳ್ಬೋದು? ಇಲ್ಲಿರುವಂತ ಕೋನ ಯು ಯಾವುದಕ್ಕೆ ಸಮವಾಗಿದೆ? ಕೋನ ಎಕ್ಸ್ ಗೆ ಸಮ ಅಂತ ಹೇಳ್ಬೋದು. ಸೊ ಆದ್ರಿಂದ ಅದನ್ನ ಬರೀತಾ ಇದ್ದೇನೆ. ಕೋನ ಎ ಯು ಎಕ್ಸ್ ಇಸ್ ಈಕ್ವಲ್ ಟು ಕೋನ ಎ ಎಕ್ಸ್ ಯು ಆಗಿದೆ. ಇದಕ್ಕೆ ರೀಸನ್ ಸಮಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು ಅಂತ ಬರೀಬೇಕು. ಆ ರೀಸನ್ ಅನ್ನ ಮೇಲ್ಗಡೆ ಬರೆದಿದ್ದೇನೆ, ಅದೇ ರೀಸನ್ ಅನ್ನ ಬರೆದ್ರೆ ಆಯ್ತು. ನೆಕ್ಸ್ಟ್ ಸಮವಾಗಿದೆ. ನೆಕ್ಸ್ಟ್ ನೀವು ತ್ರಿಭುಜ ಯು ಎ ಎಕ್ಸ್ ನಲ್ಲಿ ಎಲ್ಲಾ ಕೋನಗಳನ್ನು ತೆಗೆದುಕೊಳ್ಳಿ. ಕೋನ ಎ ಯು ಎಕ್ಸ್ ಪ್ಲಸ್ ಕೋನ ಎ ಎಕ್ಸ್ ಯು
ಪ್ಲಸ್ ಕೋನ ಎ ಎಷ್ಟು, ಇದು ಹೊರಗಿನ ಚೌಕದ ಕೋನ ಎ 90 ಡಿಗ್ರಿ. ಸೊ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದಕ್ಕೆ ರೀಸನ್ ತ್ರಿಭುಜದ ಒಳಕೋನಗಳ ಮೊತ್ತ ಅಂತ ಬರೀಬೇಕು. ನೆಕ್ಸ್ಟ್ ಕೋನ ಎ ಯು ಎಕ್ಸ್ ಯಾವುದಕ್ಕೆ ಸಮವಾಗಿದೆ, ಕೋನ ಎಕ್ಸ್ ಎ ಎಕ್ಸ್ ಯುಗೆ ಸಮವಾಗಿದೆ. ಹಾಗಾಗಿ ಇದರ ಜಾಗದಲ್ಲಿ ಎ ಎಕ್ಸ್ ಯು ಅಂತ ಬರೀತೇನೆ. ನೆಕ್ಸ್ಟ್ ಎ ಎಕ್ಸ್ ಯು. ನೆಕ್ಸ್ಟ್ ಕೋನ ಎ ಎಷ್ಟು, 90 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಆಮೇಲೆ ಇಲ್ಲಿ 2AXU. ಸೊ 2AXU ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ ಅಂದರೆ AXU ಇಸ್ ಈಕ್ವಲ್ ಟು 90 ಡಿಗ್ರಿ ಭಾಗಿಸು 2 ಅಂದರೆ ನಮ್ಗೆ ಇಲ್ಲಿ 45 ಡಿಗ್ರಿ ಅಂತ ಸಿಗ್ತದೆ. ಸೊ ಈಗ ಕೋನ AXU 45 ಡಿಗ್ರಿ ಅಂತ ಸಿಕ್ಕಿದೆ. ಹಾಗೆ ಅದು ಯಾವುದಕ್ಕೆ ಸಮ, ಕೋನ AUX ಸಮ. ಹಾಗಾಗಿ ನಾವು ಇದು ಕೂಡ 45 ಡಿಗ್ರಿ ಅಂತ ಹೇಳ್ಬೋದು. ಸೊ ನಮ್ಗೀಗ ಇಲ್ಲಿರುವಂತ ಕೋನಗಳು ಸಿಕ್ಕಿದೆ. ಇದು ಎಷ್ಟು, 45 ಡಿಗ್ರಿ ಆಗಿದೆ. ಹಾಗೆ ಇದು ಕೂಡ 45 ಡಿಗ್ರಿ ಆಗಿದೆ. ನೆಕ್ಸ್ಟ್ ನೀವಿಲ್ಲಿ ಈ ಚಿತ್ರವನ್ನ ಗಮನಿಸಿದ್ರೆ, ಇಲ್ಲಿ ನಾನು ಈ ಚಿತ್ರವನ್ನ ಒಮ್ಮೆ ಮಾಡ್ತೇನೆ. ಸಿ ಇದೆ, ಎ ಇದೆ, ಹಾಗೆ ಈ ಬದಿಯಲ್ಲಿ ಗೆರೆ ಇದೆ, ಈ ಬದಿಯಲ್ಲಿ ಗೆರೆ ಇದೆ. ಸೊ ಇದು ಈಗ ನಮಗೆ 45 ಡಿಗ್ರಿ ಅಂತ ಸಿಕ್ಕಿದೆ. ಸೊ ಅದೇ ರೀತಿ ಈ ಕೋನ ಇಲ್ಲಿರುವಂಥದ್ದು ಇದು ಕೂಡ 45 ಡಿಗ್ರಿ ಅಂತ ಸಿಕ್ಕಿದೆ. ಸೊ ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇದು ನೀವು ಇಲ್ಲಿ ಗಮನಿಸಿರ್ಬೋದು, ಇಲ್ಲಿ ಸಿ ಎ ಎನ್ನುವಂಥದ್ದು ಒಂದು ಸರಳ ರೇಖೆಯಾಗಿದೆ. ಅದರ ಮೇಲೆ 2 ರೇಖೆಗಳು ಹಾದು ಹೋಗ್ತಾ ಇದೆ. ಅಂದ್ರೆ ಇಲ್ಲಿ ಉಂಟಾಗ್ತಾ ಇರುವಂತ ಕೋನಗಳು ಏನಾಗಿದೆ, ಇವುಗಳು ಸರಳ ಯುಗ್ಮ ಕೋನಗಳಾಗಿವೆ. ಸರಳ ಯುಗ್ಮ ಕೋನಗಳ ಮೊತ್ತ ಯಾವಾಗಲೂ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಅಂದ್ರೆ ನಾವಿಲ್ಲಿ ಹೇಳ್ಬೋದು, ಈ ಕೋನ ಚಿತ್ರವನ್ನ ಗಮನಿಸಿ, ಈ ಚಿತ್ರವನ್ನ ಗಮನಿಸಿ ಇಲ್ಲಿ. ಸೊ ಈ ಕೋನ ಹಾಗೆ ಈ ಕೋನ ಹಾಗೆ ಈ ಕೋನ, ಈ 3 ಕೋನಗಳನ್ನು ಸೇರಿಸಿದ್ರೆ ನಮ್ಗೆ 180 ಡಿಗ್ರಿ ಬರಬೇಕು ಅಂತ ಹೇಳ್ಬೋದು. ಯಾಕೆಂದ್ರೆ ಅವುಗಳು ಏನಾಗಿದೆ, ಸರಳ ಯುಗ್ಮ ಕೋನಗಳಾಗಿವೆ. ಸೊ ಆದ್ರಿಂದ ಅದನ್ನ ಬರೀತಾ ಇದ್ದೇನೆ. ಸೊ ಕೋನ ಇಲ್ಲಿರುವಂತ ಕೋನಗಳನ್ನ ತೆಗೆದುಕೊಳ್ತಾ ಹೋಗುವ. ಕೋನ ಸಿ ಯು ವಿ ಪ್ಲಸ್ ಕೋನ ಬಿ ಯು ಎಕ್ಸ್ ಪ್ಲಸ್ ಕೋನ ನೆಕ್ಸ್ಟ್ ಎ ಯು ಎಕ್ಸ್, ಇವುಗಳು ಎಷ್ಟು ಆಗಿದೆ, 180 ಡಿಗ್ರಿ ಆಗಿದೆ ಅಂತ ಬರೀಬೇಕು. ಸೊ ಇದಕ್ಕೆ ರೀಸನ್ ಏನಂದ್ರೆ ಸರಳ ಯುಗ್ಮ ಕೋನಗಳು ಅಂತ ಬರೆಯಿರಿ. ನೆಕ್ಸ್ಟ್ ಕೋನ ಸಿ ಯು ವಿ ಎಷ್ಟು ಅಂತ ನಮಗೆ ಗೊತ್ತಿದೆ, 45 ಡಿಗ್ರಿ ಅಂತ ಮೊದಲೇ ಗೊತ್ತಿದೆ, ನಾವು ಅದನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಈ ಜಾಗದಲ್ಲಿ 45 ಡಿಗ್ರಿ ಅಂತ ಬರೀಬಹುದು. ನೆಕ್ಸ್ಟ್ ವಿ ಯು ಎಕ್ಸ್, ಕೋನ ವಿ ಯು ಎಕ್ಸ್ ಕೂಡ ಎಷ್ಟಾಗಿದೆ, ವಿ ಯು ಎಕ್ಸ್ ಅದು ಕೂಡ 45 ಡಿಗ್ರಿ ಅಂತ ನಮಗೆ ಗೊತ್ತಿದೆ. ಸೊ ಆದ್ರಿಂದ ನಾವಿಲ್ಲಿ ಬರೀಬಹುದು, ಇಲ್ಲಿ ತಪ್ಪಾಗಿದೆ. ಸೊ ನೀವಿಲ್ಲಿ ಗಮನಿಸಿ, ಇಲ್ಲಿರುವಂತ ಕೋನವನ್ನ ನಾವು ಸರಿಯಾಗಿ ಬರೆಯುವ. ಸೊ ಈ ಕೋನವನ್ನ ಯು ಅಂತ ಬರೀತೇನೆ, ಸೊ ನೇರವಾಗಿ, ಸೊ ದಟ್ ನಿಮ್ಗೆ ಇಲ್ಲಿ ಅರ್ಥ ಆಗ್ಲಿಕ್ಕೆ ಸುಲಭವಾಗ್ತದೆ. ಸೊ ಇಲ್ಲಿರುವಂತ ಕೋನ ಯಾವ ಕೋನವಾಗಿದೆ, ವಿ ಯು ಎಕ್ಸ್ ಆಗಿದೆ. ಸೊ ಈ ಕೋನವನ್ನ ನಾವು ಈಗ ಕಂಡುಹಿಡಿಯಬೇಕು. ಸೊ ವಿ ಯು ಎಕ್ಸ್ ಪ್ಲಸ್ ಎ ಯು ಎಕ್ಸ್ ಎಷ್ಟು ಕೋನ, 45 ಡಿಗ್ರಿ ಅಂತ ಗೊತ್ತಿದೆ. ಸೊ 45 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ಕೋನ ವಿ ಯು ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. 45 90 ಆಗ್ತದೆ. ಇದನ್ನ ಈ ಬದಿಗೆ ತೆಗೆದುಕೊಂಡು ಹೋದಾಗ ಕೋನ ವಿ ಯು ಎಕ್ಸ್ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಸಿಗ್ತದೆ. ಅಂದ್ರೆ ಇಲ್ಲಿ ಈ ಮೊದಲ ಚಿತ್ರವನ್ನ ಗಮನಿಸಿದ್ರೆ, ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿರುವಂತ ಈ ಕೋನ 90 ಡಿಗ್ರಿ ಅಂತ ಸಿಕ್ಕಿದೆ. ಹಾಗೆ ಮೊದಲಿಗೆ ನಾವು ಏನನ್ನ ಪ್ರೂವ್ ಮಾಡಿದ್ದೇವೆ, ಇಲ್ಲಿರುವಂತ ಈ ಒಳಗಿನ ಚತುರ್ಭುಜದ ಎಲ್ಲಾ ಬಾಹುಗಳು ಸಮವಾಗಿದೆ ಅಂತ ಪ್ರೂವ್ ಮಾಡಿದ್ದೇವೆ. ಅದರ ಜೊತೆಗೆ ಕೋನ ಕೂಡ 90 ಡಿಗ್ರಿ ಅಂತ ಪ್ರೂವ್ ಮಾಡಿದ್ದೇವೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಯು ವಿ ಡಬ್ಲ್ಯೂ ಎಕ್ಸ್ ಎನ್ನುವಂತಹ ಚತುರ್ಭುಜವು ಒಂದು ಚೌಕವಾಗಿದೆ ಅಂತ ನೀವಿಲ್ಲಿ ಹೇಳ್ಬೋದು. ಸೊ ಆ ರೀತಿಯಲ್ಲಿ ಕೊನೆಗೆ ಉತ್ತರವನ್ನು ಬರೀಬಹುದು. ಒಳಗಿನ ಚತುರ್ಭುಜದ ಎಲ್ಲಾ ಬಾಹುಗಳು ಸಮವಾಗಿದೆ, ಹಾಗೆ ಕೋನ 90 ಡಿಗ್ರಿ ಆಗಿರೋದ್ರಿಂದ ಇದೊಂದು ಚೌಕವಾಗಿದೆ ಅಂತ ಬರೀಬಹುದು. ಯು ವಿ ಡಬ್ಲ್ಯೂ ಎಕ್ಸ್ ಚತುರ್ಭುಜದ ಎಲ್ಲಾ ಬಾಹುಗಳು ಸಮವಾಗಿದೆ ಹಾಗೂ ಕೋನ 90 ಡಿಗ್ರಿ ಆಗಿದೆ. ಆದ್ದರಿಂದ ಯು ವಿ ಡಬ್ಲ್ಯೂ ಎಕ್ಸ್ ಒಂದು ಚತುರ್ಭುಜವಾಗಿದೆ ಅಂತ ಇಲ್ಲಿ ಬರೆದ್ರಾಯ್ತು. ನೆಕ್ಸ್ಟ್ ನಮಗೆ ಇನ್ನೊಂದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಈ ಕ್ವಶನ್ ಅಲ್ಲಿ ಅದು ಏನು ಕ್ವಶನ್ ಅಂತ ಹೇಳಿ ನೋಡುವ. ಸೊ ನೆಕ್ಸ್ಟ್ ಕೊಟ್ಟಿರುವಂತ ಕ್ವಶನ್ ಏನಂದ್ರೆ, ಜಾಮಿತಿಯ ತಾರ್ಕಿಕತೆಯನ್ನ ಬಳಸಿಕೊಂಡು ಹಾಗೆಯೇ ರಚಿಸುವ ಮತ್ತು ಅಳೆಯುವ ಮೂಲಕ ಇದನ್ನ ಕಂಡುಹಿಡಿಯಿರಿ. ಬಿ ನಲ್ಲಿ ತೋರಿಸಿರುವಂತೆ ಒಳಗಿನ
ಚೌಕದ ಶೃಂಗಗಳು ಹೊರಗಿನ ಚೌಕದ ಬಾಹುಗಳ ಮೇಲೆ ಇರುವಂತೆ ಚೌಕದೊಳಗೆ ಚೌಕವನ್ನು ರಚಿಸುವ ಇತರ ಮಾರ್ಗಗಳನ್ನು ಕಂಡುಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನೀವಿಲ್ಲಿ ಗಮನಿಸಿದ್ರೆ ಈ ಎರಡನೇ ಚಿತ್ರವನ್ನ ಗಮನಿಸಿ. ಎರಡನೇ ಚಿತ್ರದಲ್ಲಿ ಏನಾಗಿದೆ, ಇಲ್ಲಿ ಮೊದಲನೇ ಚಿತ್ರದಲ್ಲಿ ಮಧ್ಯಬಿಂದುಗಳನ್ನು ತೆಗೆದುಕೊಂಡಿದ್ದೇವೆ. ಹೊರಗಿನ ಚೌಕದ ಮಧ್ಯಬಿಂದುಗಳನ್ನು ತೆಗೆದುಕೊಂಡು ನಾವು ಜೋಡಿಸಿದಾಗ ನಮಗೆ ಒಳಗೆ ಸಿಗುವಂತ ಚತುರ್ಭುಜ ಏನಾಗಿದೆ, ಚೌಕಾಗಿದೆ. ಹಾಗೆ ಎರಡನೇ ಚಿತ್ರದಲ್ಲಿ ಮಧ್ಯಬಿಂದುಗಳನ್ನು ತೆಗೆದುಕೊಳ್ಳಿಲ್ಲ, ಅದರ ಬದಲಿಗೆ ಒಂದು ಅಳತೆಯನ್ನು ತೆಗೆದುಕೊಂಡಿದ್ದಾರೆ. ಚೌಕದ ಹೊರಗಿನ ಚೌಕದ ಶೃಂಗದಿಂದ ಒಂದು ಅಳತೆಯನ್ನು ತೆಗೆದುಕೊಂಡು ಅದೇ ಅಳತೆಯನ್ನ ಪ್ರತಿಯೊಂದು ಶೃಂಗದಿಂದ ತೆಗೆದುಕೊಂಡು ನೀವಿಲ್ಲಿ ಕಾಣಬಹುದು ಈ ರೀತಿಯಲ್ಲಿ. ಸೊ ಅದನ್ನ ಜೋಡಣೆ ಮಾಡಿದಾಗ ನಮ್ಗೆ ಸಿಕ್ಕಂತ ಆಕೃತಿ, ಪುನಃ ಒಳಗಿನ ಆಕೃತಿ ಏನಾಗಿದೆ, ಅದು ಕೂಡ ಒಂದು ಚೌಕಾಗಿದೆ. ಈ ಆಕೃತಿ ಕೂಡ ಚೌಕಾಗಿದೆ. ಸೊ ಯಾಕೆ ಇದು ಚೌಕಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಈಗ ಮೊದಲ ಚಿತ್ರವನ್ನ ನೀವು ಗಮನಿಸಿದ್ರೆ, ಮೊದಲನೇ ಚಿತ್ರದಲ್ಲಿ ನೀವು ಡೈಗನಲ್ಸ್ ಅಥವಾ ಕರ್ಣವನ್ನ ನೋಡಿದ್ರೆ ಈ ಕರ್ಣದ ಅಳತೆ ಮತ್ತೆ ಇಲ್ಲಿರುವಂತ ಬಾಹುವಿನ ಅಳತೆ ಒಂದೇ ರೀತಿಯಾಗಿರ್ತದೆ. ಅಂದ್ರೆ ಇಲ್ಲಿ ಹೊರಗಿನ ಚೌಕದ ಬಾಹುವಿನ ಅಳತೆ, ಬಾಹು ಯಾವುದಕ್ಕೆ ಸಮವಾಗಿದೆ, ಒಳಗಿನ ಚೌಕದ ಕರ್ಣಕ್ಕೆ ಸಮವಾಗಿದೆ. ಸೊ ಆ ರೀತಿ ಸಮವಾಗಿದ್ರೆ ನಮ್ಗೆ ಒಳಗೆ ಸಿಗುವಂತ ಆಕೃತಿ ಏನಾಗಿರ್ತದೆ, ಅದು ಚೌಕಾಗಿರ್ತದೆ. ಅದು ಒಂದು ವಿಧಾನ, ಅದನ್ನ ನಾವು ಚಿತ್ರ 1ರಲ್ಲಿ ನೋಡಿದ್ದೇವೆ. ಚಿತ್ರ 2ರಲ್ಲಿ ಏನು ಮಾಡಿದ್ದಾರೆ ಅಂದ್ರೆ, ಹೊರಗಿನ ಚೌಕದ ಶೃಂಗದಿಂದ ಒಂದು ಅಳತೆಯನ್ನು ತೆಗೆದುಕೊಂಡಿದ್ದಾರೆ. ಆ ಅಳತೆ, ಸೇಮ್ ಅಳತೆಯನ್ನ ಪ್ರತಿ ಶೃಂಗದಿಂದ ತೆಗೆದುಕೊಂಡು ಅಲ್ಲಿ ಚೌಕವನ್ನ ಜೋಡಿಸಿದಾಗ ನಮ್ಗೆ ಅಲ್ಲಿ ಇರುವಂತ ಚತುರ್ಭುಜವನ್ನ ರಚನೆ ಮಾಡಿದಾಗ ಅಲ್ಲಿ ಸಿಗುವಂತ ಚತುರ್ಭುಜ ಕೂಡ ಚೌಕಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ನೀವು ಈ ಚೌಕದ ಡೈಗನಲ್ ಅಥವಾ ಕರ್ಣವನ್ನ ನೋಡಿದ್ರೆ ನೀವಿಲ್ಲಿ ಗಮನಿಸಬಹುದು, ಇದರ ಅಳತೆ ಮತ್ತು ಇಲ್ಲಿರುವಂತ ಹೊರಗಿನ ಚೌಕದ ಬಾವಿನ ಅಳತೆ ಹೆಚ್ಚಿದೆ. ಅಂದ್ರೆ ಇಲ್ಲಿರುವಂತ ಕರ್ಣದ ಅಳತೆಯು ಈ ಬಾವಿನ ಅಳತೆಗಿಂತ ಹೆಚ್ಚಿದೆ, ಗ್ರೇಟರ್ ಆಗಿದೆ. ಸೊ ಗ್ರೇಟರ್ ಆಗಿ ನೀವು ತೆಗೆದುಕೊಂಡ್ರೆ ನಿಮಗೆ ಒಳಗೆ ಸಿಗುವಂತ ಆಕೃತಿ ಏನಾಗಿರ್ತದೆ, ಚೌಕ ಆಗಿರ್ತದೆ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಇಲ್ಲಿ ಹೊರಗಿನ ಚೌಕ ಇದು ಅಂತ ಅಂದುಕೊಳ್ಳುವ. ಹಾಗೆ ನಾನು ಇಲ್ಲಿ ಇನ್ನೊಂದು ಚೌಕವನ್ನ ತೆಗೆದುಕೊಳ್ತೇನೆ, ಯಾವುದಾದ್ರೂ ಒಂದು ಚೌಕವನ್ನ ತೆಗೆದುಕೊಳ್ತೇನೆ. ಈಗ ಉದಾಹರಣೆಗೆ ಈ ರೀತಿ ಇರುವಂತ ಒಂದು ಚೌಕವನ್ನ ತೆಗೆದುಕೊಳ್ತೇನೆ. ಈ ಚೌಕವನ್ನ ಇಲ್ಲಿ ಈಗ ಈ ಚೌಕವನ್ನ ಈ ಹೊರಗಿನ ಚೌಕದ ದೊಡ್ಡದಾಗಿರುವಂತ ಚೌಕದಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ನೋಡಿದ್ರೆ ಅದನ್ನ ನೀವು ಪ್ಲೇಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇಲ್ಲಿ ಇರುವಂತಹ ಈ ಚೌಕದ ಅಳತೆ, ಇಲ್ಲಿ ಕರ್ಣ ಏನಿದೆ, ಈ ಕರ್ಣದ ಅಳತೆಯು ಈ ಬಾವಿನ ಅಳತೆಗಿಂತ ಕಡಿಮೆ ಇದೆ, ನೀವಿಲ್ಲಿ ಕಾಣಬಹುದು. ಹಾಗಾಗಿ ಇದನ್ನ ನೀವು ಮೇಲ್ಗಡೆ ಇರುವಂತಹ ಇದರಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ನೋಡಿದ್ರೆ ಅದು ಕೇವಲ ಸ್ವಲ್ಪ ಜಾಗವನ್ನು ಮಾತ್ರ ಆಕ್ಯುಪೈ ಮಾಡ್ಬೋದು. ಆದ್ರಿಂದ ಎರಡನೇ ಮಾರ್ಗ ಏನಂದ್ರೆ, ಯಾವಾಗ್ಲೂ ಕೂಡ ನಾವು ಹೊರಗಿನ ಚೌಕದ ಮತ್ತೆ ಒಳಗಿನ ಚೌಕವನ್ನು ರಚಿಸುವಾಗ ಮೊದಲ ವೇಯಲ್ಲಿ ಏನಂದ್ರೆ ಮಧ್ಯಬಿಂದು ಏನಿದೆ ಆ ಮಧ್ಯಬಿಂದು ವನ್ನ ತೆಗೆದುಕೊಂಡು ಒಳಗಿನ ಚೌಕವನ್ನ ರಚಿಸ್ತೇವೆ. ಸೊ ಹೊರಗಿನ ಚೌಕದ ಬಾಹು ಮತ್ತೆ ಒಳಗಿನ ಚೌಕದ ಕರ್ಣದ ಅಳತೆ ಒಂದೇ ರೀತಿಯಾಗಿದ್ರೆ ನಮ್ಗೆ ಅಲ್ಲಿ ಒಳಗೆ ಚತುರ್ಭುಜ ಚೌಕ ಸಿಗ್ತದೆ. ಹಾಗೆ ಎರಡನೇ ವಿಧಾನ ಏನಂದ್ರೆ, ಈ ಒಳಗಿನ ಚೌಕದ ಕರ್ಣದ ಉದ್ದ ಹೆಚ್ಚಿದ್ರೆ ಹೊರಗಿನ ಬಾಹುಗಿಂತ, ಆಗ ಕೂಡ ನಮ್ಗೆ ಸಿಗುವಂತ ಆಕೃತಿಯು ಏನಾಗಿರ್ತದೆ, ಚೌಕವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಬೇರೆ ಬೇರೆ ವಿಧಾನಗಳನ್ನ ಕೇಳಿದ್ದಾರೆ, ಈ ತರ ಮಾರ್ಗಗಳನ್ನ. ಇದಕ್ಕೆ ನೀವು ಬರೀಬಹುದು ಆನ್ಸರ್ ಆಗಿ, ಹೊರಗಿನ ಚೌಕದ ಬಾಹುಗಳ ಮಧ್ಯಬಿಂದುಗಳನ್ನ ಸೇರಿಸುವುದರಿಂದ ಒಳಗಿನ ಚೌಕ ಉಂಟಾಗ್ತದೆ. ಇದು ಒಂದನೇ ವಿಧಾನ. ಎರಡನೇ ವಿಧಾನ, ಒಳಗಿನ ಚೌಕದ ಕರ್ಣವು ಹೊರಗಿನ ಚೌಕದ ಬಾಹುವಿನ ಅಳತೆಗಿಂತ ದೊಡ್ಡದಾಗಿರ್ಬೇಕು, ಆಗ ಕೂಡ ನಮ್ಗೆ ಒಳಗೆ ಸಿಗುವಂತ ಆಕೃತಿ ಏನಾಗಿರ್ತದೆ, ಚೌಕವಾಗಿರ್ತದೆ ಅಂತ ನೀವಿಲ್ಲಿ ಕಾರಣವನ್ನ ಬರೀಬಹುದು.